ಹಲೋ ಎವ್ರಿವನ್, ನನ್ನ ಹೆಸರು ಲಿಖಿತಾ ಅಂತ ಹೇಳಿ. ನಾನು ಭದ್ರಾವತಿಯಿಂದ ಶಿವಮೊಗ್ಗ ಡಿಸ್ಟಿಕ್. ನಾನು ಸೆಂಟ್ ಚಾರ್ಲ್ಸ್ ಡಿಗ್ರಿ ಕಾಲೇಜಿಂದ ನಾನು ಕಾಮರ್ಸ್ನ ಮುಗಿಸಿದ್ದೀನಿ. ನಾನು ಹಂಗೆ ಕಾಮರ್ಸ್ನ ಮುಗಿಸ್ಬಿಟ್ಟು ನಾನು ಹಂಗೆ ಮನೇಲಿರುವಾಗ ಹಂಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾಯಿದ್ದೆ. ಆವಾಗ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವಾಗ ಇನ್ಸ್ಟಾಗ್ರಾಮಲ್ಲಿ ದೇಶಪಾಂಡೆ ಸ್ಕಿಲ್ಲಿಂಗ್ ವೀಡಿಯೋಸ್ ಬಂತು. ಆ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಮತ್ತು ಗೂಗಲಲ್ಲಿ ಸರ್ಚ್ ಮಾಡಿದೆ. ಅದ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಗೊತ್ತಾಯಿತು ನನಗೆ. ಎಲ್ಲಿ ನಾವು ಸ್ಕಿಲ್ಸ್ನ ಡೆವಲಪ್ ಮಾಡ್ಕೋಬೋದು ಮತ್ತು ನಮಗೆ ಬೇಗ ಪ್ಲೇಸ್ಮೆಂಟ್ ಆಗುತ್ತೆ ಅಂತ ಹೇಳಿ ಇನ್ಫಾರ್ಮೇಷನ್ ಸಿಕ್ತು. ಇದ್ರ ಬಗ್ಗೆ ನನ್ನ ಫ್ಯಾಮಿಲಿಲಿ ನಮ್ಮ ಅಮ್ಮ ನಮ್ಮ ಅಪ್ಪನ ಬಗ್ಗೆ ಎಲ್ಲರ ಹತ್ರನೂ ಮಾತಾಡಿದೆ. ಅದಕ್ಕೆ ಎಲ್ಲರೂ ಓಕೆ ಅಂತ ಅಂದಿದ್ರು. ಆಮೇಲೆ ನಾನು ಜೂನಲ್ಲಿ ಅಪ್ಲೈ ಮಾಡಿದೆ. ಆಮೇಲೆ ಇದು ಇಂಟರ್ವ್ಯೂ ತೊಗೊಂಡ್ರು. ಕಾಲ್ ಪ್ರೊಸೆಸ್ಸಲ್ಲಿ ಇಂಟರ್ವ್ಯೂ ತೊಗೊಂಡಾದ್ಮೇಲೆ ಅದರಲ್ಲಿ ಸೆಲೆಕ್ಟ್ ಆಗಿಬಿಟ್ಟು ಫೀಸ್ ಪ್ರೊಸೆಸ್ ಬಂತು. ಪ್ರೊಸೆಸ್ಸಲ್ಲಿ ನಮ್ಮದು ಫಿನಾನ್ಷಿಯಲಿ ಪ್ರಾಬ್ಲಮ್ ಮನೇಲಿ ಇದ್ರಿಂದ ನಾನು ಜೂನಲ್ಲಿ ಅಡ್ಮಿಷನ್ ಆಗಬೇಕಾಗಿರೋದು ಡಿಸೆಂಬರಿಗೆ ಅಡ್ಮಿಷನ್ ಆದೆ. ಯಾಕಂತ ಅಂದರೆ ನಮ್ಮ ಅಮ್ಮಂಗೆ ಹುಷಾರಿಲ್ದಂಗೆ ಆಯಿತು. ಅದೇ ಟೈಮಲ್ಲಿ ಕಿಡ್ನಿ ಇನ್ಫೆಕ್ಷನ್ ಆಗಿತ್ತು. ಸೊ ಅದರಿಂದ ನಾವು ಸ್ವಲ್ಪ ಮಂತ್ಸ್ನ ಮುಂದಕ್ಕೆ ಹಾಕ್ಬಿಟ್ಟು, ಬಟ್ ಟ್ರೈನರ್ಸ್ ಇಲ್ಲಿರೋ ಮೊಬಿಲೈಸೇಷನ್ ಟೀಮ್ಸ್ ಅವರೆಲ್ಲ ನನಗೆ ಎಂಕರೇಜ್ ಮಾಡ್ತಾನೇ ಇದ್ದರು. ಸೊ ಅದರಿಂದ ನಾನು ಡೇ ಬೈ ಡೇ ನಾನು ಡಿಸೆಂಬರಲ್ಲಿ ಅಡ್ಮಿಷನ್ ಪ್ರೊಸೆಸ್ನ ಮುಗಿಸಿ ಆ್ಯಂಡ್ ಜಾನ್ವರಿಲಿ ಜಾಯ್ನ್ ಆದೆ. ಆ್ಯಂಡ್ ಇಲ್ಲಿ ಬಂದು ಕ್ಯಾಂಪಸ್ ಎಲ್ಲ ನೋಡಿದಾಗ ಇಟ್ಸ್ ವೆರಿ ಗುಡ್. ಬಿಕಾಸ್ ತುಂಬ ಹೈಜಿನಿಕ್ ಆಗಿದೆ ಮತ್ತು ಭಯ ಅಂತ ಏನೂ ಇಲ್ಲ. ಎಲ್ಲರೂ ತುಂಬ ಎಂಕರೇಜ್ ಮಾಡ್ತಾರೆ. ಮತ್ತು ನಾನು ಅಂದ್ಕೊಂಡಿದ್ದೆ ಇಲ್ಲಿ ಪೀಪಲ್ಸ್ ಎಲ್ಲ ಹೆಂಗಿರ್ತಾರೆ ಅಂತೇಳಿ. ನಮ್ಮೂರು ಬೇರೆ, ಇಲ್ಲಿ ಬೇರೆ, ಮತ್ತು ಲ್ಯಾಂಗ್ವೇಜ್ ಕೂಡ ತುಂಬ ಡಿಫ್ರೆನ್ಸ್ ಇದೆ. ಸೊ ಅದರಿಂದ ನಾನು ಅಂದ್ಕೊಂಡಿದ್ದೆ ಹೆಂಗಪ್ಪ ಇರಲಿ, ಇವ್ರ ಜೊತೆಲಿ ಇವ್ರ ಭಾಷೆ ಬೇರೆ ಕರೆಕ್ಟಾಗಿ ಅರ್ಥ ಆಗೋಲ್ಲ ನನಗೆ, ಹೆಂಗಿರಲಿ ಅಂತ ಅಂದ್ಕೊಂಡಿದ್ದಾಗ, ಬಟ್ ನಾನು ಕ್ಯಾಂಪಸ್ಸಿಗೆ ಎಂಟ್ರಿ ಆದಾಗ ಫುಲ್ ಓಪ್ಸ್ ಬಂತು. ನಾನು ಇರ್ಬೋದು, ಇಲ್ಲಿ ನಾನು ಕಲಿಬೋದು, ನಾನೆಲ್ಲ ಅಚೀವ್ ಮಾಡ್ಬೋದು ಅಂತ ಹೇಳಿ. ಮತ್ತು ಟ್ರೈನರ್ಸ್ ಕೂಡ ಎಲ್ಲ ಸಪೋರ್ಟಿವ್ ಆಗಿದ್ದಾರೆ. ಮತ್ತು ಈಸಿ ಮೆಥಡ್ಸಲ್ಲಿ ನಮ್ಮ ತಲೆಗೆ ಹೋಗೋ ಥರ ಹೇಳ್ಕೊಡ್ತಾರೆ. ಎಷ್ಟು ಸರಿ ಕೇಳಿದ್ರು ರಿಪೀಟ್ ಮಾಡಿ ಹೇಳ್ಕೊಡ್ತಾರೆ. ಈವನ್ ಅವ್ರು ಬೇಜಾರೇ ಮಾಡ್ಕೊಳ್ಳಲ್ಲ ಅವ್ರು ಯಾವಾಗ್ಲೂ. ಆ್ಯಂಡ್ ಲಾಸ್ಟ್ 1.5 ಮಂತ್ ಆಯಿತು ನಾನು ತುಂಬ ಕಲಿತಾ ಇದ್ದೀನಿ ಇಲ್ಲಿ. ಸೊ ನಾನು ಇಲ್ಲಿ ಬಂದಾಗ ನಮ್ಮ ಸೀನಿಯರ್ಸ್ ಸ್ಟಡೀಸ್ ಹೋಗ್ತಾ ನಮ್ಮ ಸೀನಿಯರ್ಸ್ನ ನೋಡ್ತಿರುವಾಗ ನಮ್ಮ ಸೀನಿಯರ್ಸಿಗೆ ಆಲ್ಮೋಸ್ಟ್ ಎಲ್ರಿಗೂ ಜಾಬ್ ಪ್ಲೇಸ್ಮೆಂಟ್ ಆಗಿದೆ. ಇನ್ನು ರೆಪ್ಯೂಟೆಡ್ ಕಂಪನಿಲಿ ತುಂಬ ಜನಕ್ಕೆ ಪ್ಲೇಸ್ಮೆಂಟ್ ಆಗಿದೆ. ಅದರಿಂದ ನನಗೆ 100% ಕಾನ್ಫಿಡೆನ್ಸ್ ಇದೆ. ನಾನು ಇಲ್ಲಿಂದ ಜಾಬ್ ತೊಗೊಂಡೆ ಹೊರಗಡೆ ಹೋಗೋದು, ಆಫರ್ ಲೆಟರ್ ತೊಗೊಂಡೆ ಹೊರಗಡೆ ಹೋಗೋದು ಅಂತ ಹೇಳಿ. ಸೊ ಡಿಗ್ರಿ ಮುಗಿಸಿರೋರು ದೇಶಪಾಂಡೆ ಸ್ಕಿಲ್ಲಿಂಗಿಗೆ ಬಂದು ಇಲ್ಲಿ ಸ್ಕಿಲ್ನ ಬಿಲ್ಡ್ ಮಾಡ್ಕೊಳ್ಳಿ ಆ್ಯಂಡ್ ಒಳ್ಳೆ ಫ್ಯೂಚರ್ನ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.